ಇವಾಗ ನಾವು ಮಾವಿನ ಹಣ್ಣು ತರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಲೆವೆಲ್ಲೇ ಬೇರೆ ಇದು. ನೋಡಿ ಇಷ್ಟು ಸಿಕ್ಕಿತ್ತು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ನಾವು ಇಲ್ಲಿ ರಥದ ಹೂ ಸಿಕ್ತು ನೋಡಿ. ರಥದ ಹೂ ಎಷ್ಟು ಚೆನ್ನಾಗಿದೆ. ಇಲ್ಲೇ ಹತ್ರದಲ್ಲೇ ಜೀರಿಗೆ ಮಾವಿನ ಹಣ್ಣಿನ ಮರ ಇದೆ. ಮಾವಿನ ಹಣ್ಣು ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮನೇಲಿ ಮತ್ತೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಸೊ ಅದಕ್ಕಾಗಿ ನಮ್ಮ ಛೋಟಾ ಗ್ಯಾಂಗ್ಸ್ ಕರ್ಕೊಂಡು ನಾನು ಜೀರಿಗೆ ಮಾವಿನ ಹಣ್ಣಿನ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡಿ ಹೋಗ್ತಾ ಇದ್ದಾರೆ ನೋಡಿ. ಮಾವಿನ ಹಣ್ಣಂತೂ ಎಷ್ಟು ಸಿಗತ್ತಾ ಗೊತ್ತಿಲ್ಲ. ಆದರೆ ಇಷ್ಟು ದೊಡ್ಡ ಬಕೆಟ್ ತಗೊಂಡು ಹೊರಟಿದ್ದೀವಿ. ಅದು ಎಷ್ಟು ಮಾವಿನ ಹಣ್ಣು ಸಿಗುತ್ತೋ ಏನೋ ಗೊತ್ತಿಲ್ಲ. ನೋಡ್ಬೇಕು ಬಕೆಟ್ ಮಾತ್ರ ಇಷ್ಟು ದೊಡ್ಡ ತಗೊಂಡು ಹೊರಟಿದ್ದೀವಿ. ನೋಡೋಣ ಎಷ್ಟು ಸಿಗತ್ತೆ ಏನು ಅಂತ. ಆದರೆ ಆ ಮರ ಅಂತೂ ನಮ್ದಲ್ಲ, ಅದು ಬೇರೆ ಯಾರ್ದೋ ಮರ. ಕದಿಯಕ್ಕೆ ಹೋದಂಗೆ ಹೋಗ್ತಾ ಇದೀವಿ. ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಜೊತೆ ಇದ್ದಾರೆ. ಡಂಕಣ ಕಣ 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 ಕ ಡಂಕಣ ಕಣ 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 ನೋಡಿ. ಇವರು ಡ್ಯಾನ್ಸ್ ಮಾಸ್ಟ್ರು. ನೀವು ಯಾವುದೇ ಟೈಮಲ್ಲಿ ಮ್ಯೂಸಿಕ್ ಆನ್ ಮಾಡಿದ್ರು ಕೂಡ ಇವರು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಇವಾಗ ನೋಡ್ತಾ ಇರಿ. ಡಂಕಣ ಕಣ ಕ ಡಂಕಣ ಕಣ 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 ಕ ಡಂಕಣ ಕಣ ಕಣ ಕ ನೋಡಿದ್ರಲ್ಲ, ಇದೇ ಥರ ಇವರು ಡ್ಯಾನ್ಸ್ ಮಾಸ್ಟ್ರು. ಸೊ ಯಾವುದೇ ಟೈಮಲ್ಲಿ ನೀವು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾರೆ ಅವರು. ನೋಡಿ ಗೇಸ್ ನೋಡಿ. ನಾವು ಯಾವ ಥರ ಮಾತಾಡ್ತೀವೋ ಮಕ್ಕಳು ಕೂಡ ಅದೇ ಥರನೇ ಕಲಿತಾರೆ ಅನ್ನೋದು ಹೌದು. ನಾನಿವಾಗ ವಿಡಿಯೋ ಆನ್ ಮಾಡಿಕೊಂಡು ನೋಡಿ ಗಾಯ್ಸ್ ಅಂತೀನಲ್ವ. ಸೊ ಅವಳು ಅದೇ ಥರನೇ ಮನೇಲಿ ಫ್ರೀ ಇದ್ದಾಗೆಲ್ಲ ಹೀಗೆ ಫೋನ್ ತಗೊಂಡು ನೋಡಿ ಗಾಯ್ಸ್ ಅಂತ ಇರ್ತಾಳೆ ಅವಳು. ಸೊ ನಾವು ಯಾವ ಥರ ಇರ್ತೀವಿ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದು ನಿಜಾನೇ. ಇದು ರಥದ ಹೂವು ನೋಡಿ. ನಾಳೆದು ನಮ್ಮೂರ ಜಾತ್ರೆ ತೇರು ಇರೋದ್ರಿಂದ ಇದು ಆಲ್ಮೋಸ್ಟ್ ತೇರಿಗೆ ಈ ಹೂವನ್ನು ಕಟ್ತಾರೆ. ಇದು ರಥದ ಹೂವು ಅಂತ ಹೇಳಿ, ಅಂದರೆ ನೋಡೋಕೆ ಇದು ಅಂತ ಹೀಗೆ ರಥದ ಥರ ಇರುತ್ತೆ ನೋಡಿ. ರಥಕ್ಕೆ ಇದು ಕಟ್ತಾರೆ. ನೋಡಿ ಗೈಸ್, ಸ್ವಲ್ಪ ದೂರದಲ್ಲಿ ಮಾವಿನ ಹಣ್ಣಿನ ಮರ ಇದೆ. ನಾವು ಅದನ್ನ ಹೆಚ್ಚಿ ಉಪ್ಪು ಖಾರ ಹಾಕಿದ್ರೆ ಮಜ್ಜೆನೇ ಬೇರೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓ ಅಲ್ಲೇ ಇರೋದು ಮಾವಿನ ಹಣ್ಣಿನ ಮರ. ಅಲ್ಲಿ ಇವಾಗ ದೊರಕು ಗುಡಿಸಿದ್ದಾರೆ. ದೊರಕು ಗುಡಿಸಿರೋದ್ರಿಂದ ಏನು ಇವತ್ತು ಗುಡಿಸಿದ್ದಾರೆ ಅನ್ಸುತ್ತೆ. ಇವತ್ತು ಅಥವಾ ನಿನ್ನೆ ಗುಡಿಸಿರ್ಬೇಕು. ಜೀರಿಗೆ ಮಾವಿನ ಹಣ್ಣು ಅಂದರೆ ಇದೆ, ತುಂಬಾ ಸ್ವೀಟ್ ಆಗಿರ್ತೈತಿ. ಸ್ವಲ್ಪ ಉಪ್ಪು ಹುಳಿನೂ ಇರ್ತದೆ. ಜೀರಿಗೆ ಮಾವಿನ ಹಣ್ಣು ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬಿಡ್ತವೆ. ಮಾವಿನ ಹಣ್ಣಿನ ಹುಳಿ ನಾವು ಇವಾಗ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ತಿನ್ನೋದಕ್ಕೆ ಸಿಗ್ತಾ ಇದ್ದಾನೆ. ನೋಡಿ ಗೈಸ್, ನಾವು ಬಂದ್ರೆ ಹೆಚ್ಚು ಇಷ್ಟು ಸಿಕ್ತು. ಆ ಕಡೆ ಹೋಗಿ ಈ ಕಡೆ ಬಂದು ಹೋಗ್ತಾರೆ ಇಷ್ಟು ಸಿಕ್ತು ನೋಡಿ ಗಾಯ್ಸ್. ನೀವು ಬೇಕಾದ್ರೆ ಇದೇ ತರಕ್ಕೆ ಹುಡುಕಿ ನಮಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಈಗ ಹೋಗಿ ನಾವು ತೊಳೆದು ಮತ್ತೆ ಸಿಪ್ಪೆನ ಬಿಡಿಸಿ ಉಪ್ಪು ಖಾರ ಹಾಕಿ ತಿನ್ನುತ್ತೇವೆ. ತುಂಬಾ ಪರಿಮಳ ಇದೆ ಬಾಳ. ಜೀರಿಗೆ ಮಾವಿನಕಾಯಿ ಅಂದ್ರೆ ಲೆವೆಲ್ಲೇ ಬೇರೆ ಇದು. ನೋಡಿ ಇಷ್ಟು ಸಿಕ್ಕಿತ್ತು. ನೋಡಿ ಬೀಳ್ಸ್ಕೊಂಡು ಮತ್ತೆ ಹೆಚ್ಚುತ್ತಾ ಇದ್ದಾನೆ. ತಿಂದಿಲ್ಲ ಹುಣಗಿದ್ದಾರೆ. ಅದು ಮಂಗಗಳು. ಮಂಗಗಳದು. ಮಂಗನಿಂದ ಮಾನವ. ಹೋಗೋಣ ಮನೆಗೆ. ನೋಡಿ ಗೈಸ್, ಈಗ ಹಣ್ಣಾಗಿದೆ, ತುಂಬಾ ಸ್ವೀಟ್ ಇದೆ. ಅವನ್ನ ತಿಂತಿದ್ದಾನೆ. ತಗೋ ನಂಗೊಂದು ಸಿಕ್ತು. ಆಗ್ಲಿಂದ ಹುಡುಕಿದ್ ಇಷ್ಟೇನಾ? ನಾನು ಒಂದೇ ಹುಡುಕಿದ ಆಗಿಂದ. ನೋಡಿ ಈ ವಿಡಿಯೋ ಮಾಡಾಕ ಆಗ್ಲಿಂದ ಹುಡುಕತ್ತೀವಿ. ಒಂದ್ ಸಿಕ್ಕಿತ್ತು ನಂಗೆ. ನೋಡಿ ಎಷ್ಟು ಸಿಕ್ಕಿದಾವೆ ಇಲ್ಲಿ ನೋಡಿ. ಸೂಜಿ ಮೆಣಸಿಲ್ಲ ಇದ್ದ ಕಾರಣಕ್ಕೆ ನಾವು ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದೀವಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಾಯಲ್ಲಿ ನೀರ್ ಬಿಟ್ಟು ನೋಡಿ. ಇವಾಗ ಖಾರ ಆಗುತ್ತ ಬೆಲ್ಲ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಕುರಿ ಪಾಲ್ ಮಾಡಿ ಹಾಕ್ತಾ ಇದ್ದಾರೆ. ಈಗ ಒಬ್ಬೊಬ್ಬರಿಗೆ ಕುರಿ ಪೀಸ್ನ ಮಟನ್ ಪಾಲ್ 1 kg ಬರ್ಬೇಕು.
ಮತ್ತೆ ಕಸ ಯಾರಿಗ್ ಬೇಕು? ಆಹಾ ಸೂಪರ್ ಆಗಿದೆ. ಸಕ